ನಮಸ್ಕಾರ ವೀಕ್ಷಕರೇ, ನಾನು ರೇಷ್ಮಾ. ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಪವರ್ ಟಿವಿ ನ್ಯೂಸ್. ಇದೀಗ ಈ ದಿನದ ಪ್ರಮುಖ ಹೆಡ್ಲೈನ್. ಡ್ರಗ್ಸ್ಗೆ ನೋ ಹೇಳಿ ಆರೋಗ್ಯಕರ ಸಮಾಜ ಕಟ್ಟುವ ಸಂಡೂರಿನಲ್ಲಿ ವಿಶೇಷ ಜಾಗೃತಿ ಕಾರ್ಯಕ್ರಮ. ಬಳ್ಳಾರಿ ಜಿಲ್ಲಾ ಪೊಲೀಸ್ ಇಲಾಖೆಯ ವತಿಯಿಂದ ಮಾದಕ ದ್ರವ್ಯ ಮುಕ್ತ ಸಮಾಜ ನಿರ್ಮಾಣದ ಸಂಕಲ್ಪದೊಂದಿಗೆ ಸಂಡೂರು ತಾಲೂಕಿನ ಆದರ್ಶ ಕಲ್ಯಾಣ ಮಂಟಪದಲ್ಲಿ ಶನಿವಾರ ವಿಶೇಷ ಜಾಗೃತಿ ಅಭಿಯಾನ ಹಮ್ಮಿಕೊಳ್ಳಲಾಯಿತು. ಕಾರ್ಯಕ್ರಮದಲ್ಲಿ ಸಂಡೂರು ಕ್ಷೇತ್ರದ ಶಾಸಕಿ ಅನ್ನಪೂರ್ಣ ತುಕಾರಾಂ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಹಾಗೂ ತಾಲೂಕು ದಂಡಾಧಿಕಾರಿಗಳು ಭಾಗವಹಿಸಿ ವಿದ್ಯಾರ್ಥಿಗಳು, ಯುವಕರು ಮತ್ತು ಸಾರ್ವಜನಿಕರಿಗೆ ಮಾದಕ ದ್ರವ್ಯಗಳ ದುಷ್ಪರಿಣಾಮಗಳ ಕುರಿತು ಸಮಗ್ರ ಅರಿವು ಮೂಡಿಸಿದರು. ಮಾದಕ ದ್ರವ್ಯಗಳು ವ್ಯಕ್ತಿಯ ಆರೋಗ್ಯ, ಕುಟುಂಬ ಹಾಗೂ ಸಮಾಜವನ್ನ ಹಾಳು ಮಾಡುವ ಮಾರಕ ಪಿಡುಗಾಗಿದ್ದು, ಯುವ ಜನತೆ ಯಾವುದೇ ಕಾರಣಕ್ಕೂ ಡ್ರಗ್ಸ್ನಂತಹ ದುಶ್ಚಟಗಳಿಗೆ ಬಲಿಯಾಗಬಾರದು ಎಂದು ಕರೆ ನೀಡಲಾಯಿತು. ಆರೋಗ್ಯವಂತ ಯುವ ಜನತೆಗೆ ದೇಶದ ನಿಜವಾದ ಶಕ್ತಿ ಎಂಬ ಸಂದೇಶದೊಂದಿಗೆ ಎಲ್ಲರೂ ಮಾದಕ ದ್ರವ್ಯ ಮುಕ್ತ ಸಮಾಜ ನಿರ್ಮಾಣಕ್ಕೆ ಕೈಜೋಡಿಸುವಂತೆ ಮನವಿ ಮಾಡಲಾಯಿತು. ವರದಿಗಾರರು ಮೊಹಮ್ಮದ್ ರಫಿ, ಬಳ್ಳಾರಿ ಜಿಲ್ಲೆ. ಅಂದ್ರೆ ರೆಫ್ಯೂಸ್ ಅಂದ್ರೆ ಯಾವುದೇ ಒತ್ತಡ ಬಂದರೂ ಕೂಡ ನಾನು ಮಾದಕ ದ್ರವ್ಯಗಳನ್ನು ಮೊದಲ ಬಾರಿಗೆ ನೇರವಾಗಿ ನಿರಾಕರಿಸ್ತೀನಿ. ನಾನು ನಡೆದರೂ ಕೂಡ ತಕ್ಷಣ ಪೊಲೀಸರಿಗೆ ನೀವು ಮಾಹಿತಿ ಕೊಡಬೇಕು ಅಂತಕ್ಕಂಥದ್ದು. ಆಮೇಲೆ ಎಸ್ ಅಂದ್ರೆ ಸಪೋರ್ಟ್, ಬೆಂಬಲಿಸು. ಈಗಾಗಲೇ ಮದ್ಯವ್ಯಸನಕ್ಕೆ ಒಳಗಾಗಿರ್ತಕ್ಕಂಥದ್ದನ್ನ ದ್ವೇಷ ಮಾಡದೆ ಅವರಿಗೆ ಕೌನ್ಸಿಲಿಂಗ್. ಅಧಿಕಾರಿಗಳಾಗಿ ಸೇವೆ ಸಲ್ಲಿಸೋದು ಒಂದು ವಿಧಾನ ಆದರೆ, ನಿಮ್ಮೆಲ್ಲರ ತಾಯಿ ಅಥವಾ ತಂದೆ ಸ್ಥಾನದಲ್ಲಿದ್ದು ಇಟ್ಕೊಂಡು ಹೇಳುವಂತಹ ಮಾತುಗಳು ಇನ್ನೊಂದು ಬೇರೆ ಇದೆ. ಹಾಗಾಗಿ ಇಲ್ಲಿ ಇಬ್ಬರು ವ್ಯಕ್ತಿಗಳು ಬಹಳ ಮುಖ್ಯ ಪಾತ್ರ ಆಗ್ತಾರೆ ಅನ್ನುವಂಥದ್ದು ನನ್ನ ಮಾತು. ಯಾಕೆ ಅಂತ ಹೇಳಿದ್ರೆ, ತಾಯ್ತನ ತುಂಬಿ ಒಂದು ಜವಾಬ್ದಾರಿಯುತವಾದಂತಹ ಮಕ್ಕಳಿಗೆ ಇಂಥದ್ದೊಂದು ಕಾರ್ಯಕ್ರಮವನ್ನು ಮಾಡಿಕೊಡುವಂತಹ ಕೆಲಸವನ್ನು ನಮ್ಮ ಸಂಡೂರಿನ ಜನಪ್ರಿಯ ಶಾಸಕರಾದಂತಹ ಶ್ರೀಮತಿ ಅನ್ನಪೂರ್ಣ ತುಕಾರಾಂ ಮೇಡಮ್ ಅವರು ಮತ್ತೆ ನಾನು ಇಂದು ಪ್ರತಿಜ್ಞೆ ಮಾಡುತ್ತೇನೆ, ನಾನು ಯಾವ ಸಂದರ್ಭದಲ್ಲೂ ಮಾದಕ ವಸ್ತುಗಳನ್ನು ಬಳಸುವುದಿಲ್ಲ. ನನ್ನ ಆರೋಗ್ಯ, ಭವಿಷ್ಯ ಮತ್ತು ಕುಟುಂಬವನ್ನು ನಾನು ರಕ್ಷಿಸುತ್ತೇನೆ. ನಾನು ಬದಲಾವಣೆಯ ದೂತನಾಗಿರುತ್ತೇನೆ ಮತ್ತು ಮಾದಕ ವಸ್ತುಗಳ ವಿರುದ್ಧವಾದ ಜೀವನವನ್ನು ಆಯ್ಕೆ ಮಾಡುತ್ತೇನೆ. ನಾನು ನನ್ನ ಸ್ನೇಹಿತರಿಗೆ ತಪ್ಪು ದಾರಿಗೆ ಹೋಗದಂತೆ ಎಚ್ಚರಿಸುತ್ತೇನೆ ಮತ್ತು ಧೈರ್ಯದಿಂದ ನಿಂತು ಮಾದಕ ದ್ರವ್ಯ ಮುಕ್ತ ಶ್ರಮಿಸುತ್ತೇನೆ. ಜೈ ಹಿಂದ್. ಜವಾಬ್ದಾರಿ ಮಕ್ಕಳಿಗೆ ತಿಳಿ ಹೇಳಬೇಕು ಅನ್ನುವಂಥದ್ದು. ಅದು ಹೊರಗಡೆಯವರಿಗೆ ಹೇಳ್ಬೇಕಂತಲ್ಲ, ನಿಮ್ಮ ಫ್ಯಾಮಿಲಿಯಲ್ಲಿ ನಿಮ್ಮ ತಂದೆ ತಾಯಿ ಹೇಳಿದ್ರು ಕೂಡ ಅದಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಹೌದಾ? ಒಪ್ತೀರಾ? ತಾವೆಲ್ಲ ಕನ್ನಡ ಬರ್ತದೆ ತಾನೇ? ಎಲ್ಲರಿಗೂ ಕನ್ನಡ ಬರ್ದೇ ಇರೋರಿದ್ದೀರಾ? ಕೆಲವು ಮಕ್ಕಳು ಬ್ಲಾಂಕ್ ಆಗಿ ನೋಡ್ತಾ ಇದ್ದಾರೆ. ಹೊರ ರಾಜ್ಯದವ್ರು ಇದ್ದಾರಾ? ಯಾರಾದ್ರು ಹೊರ ರಾಜ್ಯದವ್ರು ಇದ್ದಾರಾ? ಫ್ರಮ್ ಔಟ್ಸೈಡ್ ಸ್ಟೇಟ್. ಓಕೆ ಓಕೆ. ಹೌ ಮೆನಿ ಸ್ಟೂಡೆಂಟ್ಸ್ ಇದೆ? ಓಕೆ ಓಕೆ. ಸ್ವಲ್ಪ ಕಷ್ಟ ಇದೆ. ನನ್ನ ಅವ್ರ ಮುಖದ ಮೇಲೆ ಎಕ್ಸ್ಪ್ರೆಷನ್ ಇಂದ ಗೊತ್ತಾಯ್ತು ಅವ್ರಿಗೆ ಏನು ತಿಳಿತಾ ಇಲ್ಲ ನಾನು ಹೇಳ್ತಿರೋದು ಅಂತ. ಓಕೆ, ಮೇಬಿ we can translate it later. The concerned faculty may take that responsibility and translate whatever is being told here afterwards, after the session, if that is okay. I prefer to speak in Kannada because majority of them are in of Kannada speaking group, so better I keep myself restricted to Kannada. So ಇದು ಪೋಷಕರದ್ದು ಕೂಡ ಜವಾಬ್ದಾರಿ. ಬರೀ ನಾವು ಯಾರೋ ಅಫಿಷಿಯಲ್ಸ್ ಬಂದು ಹೇಳಿದ್ವಿ ಇದರಿಂದ ಇವತ್ತೇ ಇಂಪ್ಯಾಕ್ಟ್ ಆಗಿಬಿಡುತ್ತೆ ಅಂತಲ್ಲ. ನಿಮ್ಮ ಸುತ್ತಮುತ್ತ ವಾತಾವರಣ, ನಿಮ್ಮ ಟೀಚರ್ಸು, ನಿಮ್ಮ ತಂದೆ ತಾಯಿ, ನಿಮ್ಮ ಮನೆಯಲ್ಲಿರೋ ನಿಮ್ಮ ಅಣ್ಣ ಅಕ್ಕ, ನಿಮ್ಮ ರಿಲೇಟಿವ್ಸು, ನೀವು ಬೆಳೀತಾ ಇರುವಂಥ ವಾತಾವರಣ ಎಲ್ಲನೂ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಹೌದಾ? ಹೌದಾ? ಇದು ಹೆಣ್ಮಕ್ಳಿಗೆ ಅಪ್ಲೈ ಆಗಲ್ಲ ಅಂತ ನಾವು ಆಚೀಚೆ ಮಾತಾಡೋಕ್ಕೆ ಹೋಗ್ಬೇಡಿ ದಯವಿಟ್ಟು. ಇದರಲ್ಲಿ ಎಲ್ಲರೂ ಕೂಡ ಈಕ್ವಲಿ
ರೆಸ್ಪಾನ್ಸಿಬಲ್ ಇದ್ದೀವಿ. ಯಾಕೆ ನಾವು ಇಲ್ಲಿ ಬಂದು ಮಾತಾಡ್ತಾ ಇದ್ದೀವಿ? 1000 ಜನ. ಸೊ 1000 ಜನದಲ್ಲಿ ಕೆಲವರಾದ್ರೂ ಇವತ್ತಿನ ಮೆಸೇಜನ್ನು ಸ್ಟ್ರಾಂಗ್ ಆಗಿ ಗ್ರಾಸ್ ಮಾಡಿದ್ರೆ ಇವತ್ತಿಂದು ನಮ್ಮ ಕೆಲಸ ಆದ ಹಾಗೆ ಅಂತ ನನ್ನ ಒಂದು ಆಲೋಚನೆ. 1000 ಅಕ್ಸೆಪ್ಟ್ ಮಾಡ್ಬೋದು, ಮಾಡ್ದೇನೂ ಇರ್ಬೋದು. ಬಟ್ ಇದು ನಿಮ್ಮ ತಲೆಯಲ್ಲಿ ಹೋಗಬೇಕು. ಏನಕ್ಕೆ ಇಷ್ಟೊಂದು ಮಾತಾಡ್ತಿದ್ದಾರೆ, ಅಷ್ಟು ಕೆಟ್ಟದ, ಅದು ಆಲೋಚನೆ ಬರಬೇಕು. ಒಂದ್ಸತಿ ಆಲೋಚನೆ ಬಂತು ಅಂತಂದರೆ ನಾಳೆ ಯಾವತ್ತೂ ನಿಮಗೊಂದು ಅಂತ ಸನ್ನಿವೇಶ ಬರುತ್ತೆ. ಯಾರೋ ಒಬ್ಬರು ಡ್ರಗ್ ಸೇವನೆ ಮಾಡ್ತಿರ್ತಾರೆ, ಡ್ರಗ್ ಕನ್ಸ್ಯೂಮ್ ಆಗ್ತಾ ಇರೋದು ಗೊತ್ತಾಗ್ಬೋದು, ಯಾರೋ ಎಲ್ಗೋ ತಲುಪಿಸ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ಬೋದು. ಸೊ ಅಟ್ಲೀಸ್ಟ್ ಇವತ್ತೇನೋ ಹೇಳಿದ ನಿಮ್ಗೆ ಅಲರ್ಟ್ನೆಸ್ ಬರುತ್ತೆ, ಓ ಇದು ಬೇಡ, ಸರಿ ಇಲ್ಲ ಅನ್ನೋವಂಥದ್ದು. ಹೌದಾ? ಇದು ಭಾಳ ಈಸಿ. ನಿಮಗೆ ಎಷ್ಟು ಜನಕ್ಕೆ ಸ್ಪೋರ್ಟ್ಸ್ ಇಷ್ಟ? ಐ ಥಿಂಕ್ ಎಲ್ರಿಗೂ ಸ್ಪೋರ್ಟ್ಸ್ ಇಷ್ಟ. ಒಂದಿಲ್ಲ ಒಂದು ಸ್ಪೋರ್ಟ್ಸ್ ಇಷ್ಟಪಡ್ತೀವಿ. ವಿರಾಟ್ ಕೊಹ್ಲಿ ಇಷ್ಟನಾ? ಫುಟ್ಬಾಲ್ ಯಾರು ಫಾಲೋ ಮಾಡ್ತಿದ್ದೀರಾ? ಫುಟ್ಬಾಲ್ ಫೈನಲ್ ಇದೆ ಇಲ್ವಾ? ಹೌದಾ ಇಲ್ವಾ? ರೊನಾಲ್ಡೋ, ಓಕೆ ಓಕೆ, ಮೆಸ್ಸಿ, ಮತ್ತೆ ಬಾಪೆ, ಮತ್ತೆ ಮುಂದಿನ ಹೆಸರುಗಳು ನಂಗೆ ಗೊತ್ತಾಗ್ಲಿಕ್ಕಿಲ್ಲ. ಸೊ ನೀವು ಹೇಳ್ತಾ ಇರೋ ಹೆಸರುಗಳು ಅವ್ರು ಡ್ರಗ್ಸ್ ಸೇವನೆ ಮಾಡಿದಾರ ಅನ್ನೋದು ಗೊತ್ತಿದೆ ನಿಮಗೆ? ಯಾರು ಡ್ರಗ್ಸಿಗೆ ಬಲಿಯಾಗಿರ್ತಾರೆ ಡೆಫಿನೆಟ್ಲಿ ಆ ಲೆವೆಲ್ ಆಫ್ ಸ್ಟ್ಯಾಮಿನಾ ಇರೋಕ್ಕೆ ಸಾಧ್ಯನೇ ಇಲ್ಲ. ಅವರು ಫಿಸಿಕಲಿ ಅಷ್ಟು ಫಿಟ್ ಇದ್ದಾರೆ. 90 ನಿಮಿಷ ಗ್ರೌಂಡಲ್ಲಿ ಕಂಟಿನ್ಯೂಸ್ ಆಗಿ ಬಾಲ್ ಹಿಂದೆ ಓಡ್ತಾನೇ ಇರ್ತಾರೆ. ಕ್ರಿಕೆಟ್ ಏನೋ ನಿಂತು ಬೀಸ್ತಿದ್ದಾರೆ ಅನ್ನೋಣ, 90 ಮಿನಿಟ್ಸ್ ಕಂಟಿನ್ಯೂಸ್ ಆಗಿ ಓಡ್ತಾ ಇದ್ದಾರೆ ಫುಟ್ಬಾಲ್ ಗ್ರೌಂಡಲ್ಲಿ ಅಂತಂದರೆ ಅದು ಸುಮ್ಮನೆ ಬರೋದಿಲ್ಲ. ಇಟ್ ಟೇಕ್ಸ್ ಶ್ಯೂರ್ ಡೆಡಿಕೇಶನ್. ಹೌದಾ? ಅವ್ರ ಡಯಟ್ ಮೇಲೆ ತುಂಬ ಫೋಕಸ್ ಮಾಡಿರ್ತಾರೆ. ಅವರ ಫಿಟ್ನೆಸ್, ಅವರ ಎಕ್ಸಸೈಸ್, ಅವ್ರ ಸ್ಲೀಪ್ ಸೈಕಲ್, ರುಟೀನ್ ಎಲ್ಲನೂ ಎಷ್ಟು ಫೋಕಸ್ ಆಗಿ ಮಾಡ್ತಿರ್ತಾರೆ ಅಂದರೆ ಈವನ್ ನಾವೇನು ಟೀ ಕಾಫಿ ಅಂತ ಕುಡಿತೀವಲ್ಲ ಅದನ್ನು ಡೆಫಿನೆಟ್ಲಿ ಅವ್ರು ಟಚ್ ಮಾಡ್ತಿರಲ್ಲ. ಡ್ರಗ್ಸ್ ದೂರದ ವಿಷಯ, ಸಿಗರೆಟ್ಟು ಡ್ರಗ್ಸು ದೂರದ ವಿಷಯ. ತೂಕ ಮಾಡಿ ಊಟ ಮಾಡ್ತಾರೆ ಅವರು, ಕ್ಯಾಲರೀಸ್ ತೂಕ ಮಾಡ್ತಾರೆ. ಪ್ರೋಟೀನ್ ಎಷ್ಟು ತಗೊಂಡೆ, ಕಾರ್ಬೋಹೈಡ್ರೇಟ್ಸ್ ಎಷ್ಟು ತಗೊಂಡೆ, ಹೌದಾ, ನಾನು ಇದರಲ್ಲಿ ಫ್ಯಾಟ್ ಕಂಟೆಂಟ್ ಎಷ್ಟಿದೆ, ಪ್ರತಿಯೊಂದು ಚೆಕ್ ಮಾಡಿ ಮಾಡ್ತಾರೆ. ಆ ಹಂತಕ್ಕೆ ನಾವು ಹೋದ್ರೆ ಡೆಫಿನೆಟ್ಲಿ ನಾವು ನೈಜ ಸುದ್ದಿಗಾಗಿ ನಿರಂತರವಾಗಿ ನೋಡ್ತಾ ಇರಿ ಕರ್ನಾಟಕ ಪವರ್ ಟಿವಿ ನ್ಯೂಸ್. ನೀವು ಇನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡಿ.